ಎಲ್ಲರಿಗೂ ನಮಸ್ಕಾರ. ಕಳೆದ ವಿಡಿಯೋದಲ್ಲಿ ನಾವು ಈ ಪೋಷಕಾಂಶಗಳು ಅಂದ್ರೆ ಏನು, ಯಾವ್ಯಾವ ತರದ ಪೋಷಕಾಂಶಗಳಿರ್ತವೆ, ಅದರಲ್ಲಿ ವಿಧಗಳು ಯಾವ್ಯಾವು, ಆ, ಇವುಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಈ ಪೋಷಕಾಂಶಗಳ ಮೂಲಗಳು ಅಥವಾ ಸೋರ್ಸ್ ಆಫ್ ಪ್ಲಾಂಟ್ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಇವುಗಳ ಬಗ್ಗೆ ಕೆಲವೊಂದು ಮಾಹಿತಿಯನ್ನ ತಮ್ಮ ಜೊತೆಗೆ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೇನೆ. ಈ ಪೋಷಕಾಂಶಗಳ ಮೂಲ ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಬೆಳೆಗಳಿಗೆ ಬೇಕಾಗಿರತಕ್ಕಂಥ ಈ 16 ಪೋಷಕಾಂಶಗಳಲ್ಲಿ 4 ಪೋಷಕಾಂಶಗಳು ಮಾತ್ರ, ಅಂದ್ರೆ ಜಲಜನಕ, ಆಮ್ಲಜನಕ, ಇಂಗಾಲ ಮತ್ತೆ ನೈಟ್ರೋಜನ್, ಇವುಗಳು ನಮಗೆ ಗಾಳಿನಲ್ಲೇ ಸಿಗುತ್ತೆ ಬೆಳೆಗಳಿಗೆ. ಅದೇ ರೀತಿ ಇನ್ನು ಉಳಿದಿರ್ತಕ್ಕಂಥ ಏನು ಈ 12 ಪೋಷಕಾಂಶಗಳು, ಇವುಗಳು ಏನು ಅಂತಂದ್ರೆ ಮಣ್ಣಿನ ಮುಖಾಂತರನೇ ಬೆಳೆಗಳಿಗೆ ಸಿಗ್ಬೇಕಾಗುತ್ತೆ ಅಥವಾ ಮಣ್ಣೆ ಅದರ ಮೂಲ ಆಧಾರವಾಗಿ ಇರ್ತವೆ. ಮಣ್ಣಿಂದನೇ ಅವುಗಳನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಬೆಳೆಗಳಿಗೆ ಕೊಡಬೇಕು ಅಥವಾ ಮೂಲ ಮಣ್ಣಿನಲ್ಲಿಂದನೇ ಬೆಳೆಗಳು ಅದನ್ನ ಹೀರ್ಕೋಬೇಕು. ಈ ಒಂದು ಪೋಷಕಾಂಶಗಳನ್ನು ಒದಗಿಸ್ಬೇಕಾದ್ರೆ ಯಾವ್ಯಾವ ಮೂಲಗಳಿಂದ ನಾವು ಕೊಡಬೇಕು ಅಂತ ನೋಡೋದಾದ್ರೆ, ಪೋಷಕಾಂಶಗಳ ಮೂಲಗಳನ್ನ ನಾವು ಏನಂತ ಹೇಳ್ತೀವಿ ಅಂತಂದ್ರೆ ಗೊಬ್ಬರಗಳು ಅಂತ ಹೇಳ್ತೀವಿ. ಈ ಗೊಬ್ಬರಗಳು ಯಾವ ರೀತಿ ಇರ್ತವೆ ಅಂತಂದ್ರೆ 2 ರೀತಿ ಗೊಬ್ಬರಗಳನ್ನ ನಾವು ನೋಡ್ತಿರ್ತೀವಿ. ಒಂದು ಸಾವಯವ ಗೊಬ್ಬರಗಳು, ಎರಡನೇದು ರಾಸಾಯನಿಕ ಗೊಬ್ಬರಗಳು ಅಂತ. ಈ ಸಾವಯವ ಗೊಬ್ಬರ ಇವು ಏನು ಅಂತಂದ್ರೆ ಯಾವುದೇ ಒಂದು ಗೊಬ್ಬರವನ್ನ ನಾವು ಬಳಸಿದಾಗ ಅದು ಕೊಳತು ಅಥವಾ ಕಳಿತು ಅದರಲ್ಲಿರ್ತಕ್ಕಂಥ ಈ ಒಂದು ಪೋಷಕಾಂಶಗಳು ಮಣ್ಣಿಗೆ ರಿಲೀಸ್ ಆಗಿ ಅದು ಬೆಳೆಗಳಿಗೆ ಸಿಗಬೇಕು. ರಾಸಾಯನಿಕ ಗೊಬ್ಬರಗಳು ಅಂತಂದ್ರೆ ಇವು ನೇರವಾಗಿ ಬೆಳೆಗಳಿಗೆ ಬೇಕಾಗಿರತಕ್ಕಂಥ ಪೋಷಕಾಂಶಗಳನ್ನ ಒದಗಿಸುವಂತ, ಅಂದ್ರೆ ಬೆಳೆಗಳಿಗೆ ಸಿಗುವಂತ ರೂಪದಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನ ಕೊಡ್ತವೆ. ಇದೇ ಸಿಗುವಂತ ರೂಪ, ಸಿಗದೇ ಇರತಕ್ಕಂಥ ರೂಪ ಅಂತಂದ್ರೆ ಯಾವುದೇ ಬೆಳೆ ಯಾವುದೇ ಒಂದು ಪೋಷಕಾಂಶವನ್ನ ನೇರವಾಗಿ ಹೀರ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕೆಲವೊಂದು ರೂಪದಲ್ಲಿ ಇರ್ಬೇಕಾಗ್ತದೆ, ಅಂದ್ರೆ ಬೆಳೆಗಳಿಗೆ ಸಿಗುವಂತ ರೂಪದಲ್ಲಿದ್ರೆ ಮಾತ್ರ. ಈಗ ಒಂದು ಉದಾಹರಣೆ ನೋಡೋದಾದ್ರೆ, ಸಾರಜನಕ ಏನಂತಂದ್ರೆ ಬರೀ ಎನ್ ಅಂತ ಇದ್ರೆ ಸಾಕಾಗಲ್ಲ. ಈ ಗಾಳಿನಲ್ಲಿ ಏನಪ್ಪಾ ಅಂತಂದ್ರೆ ಡೈ ನೈಟ್ರೋಜನ್ ಅಂತ ಹೇಳ್ತೀವಿ, ಅಂದ್ರೆ N2 ಫಾರ್ಮಲ್ ಇರುತ್ತೆ. ಇದು ಬೆಳೆಗಳಿಗೆ ಸಿಗೋದಿಲ್ಲ. ಎಷ್ಟು ಪರ್ಸೆಂಟ್ ಇರುತ್ತೆ ಸಾರಜನಕ ಗಾಳಿನಲ್ಲಿ ಅಂತಂದ್ರೆ ಸುಮಾರು 78% ಅಷ್ಟು ಇರುತ್ತೆ. ಆದ್ರೆ ನಾವೆಲ್ಲರೂ ಹೆಚ್ಚು ಬಳಸುವಂತ ರಸಗೊಬ್ಬರ ಇರತಕ್ಕಂತ ಯೂರಿಯಾದಲ್ಲಿ ಇರತಕ್ಕಂಥದ್ದು ಬರೀ 46%. ಮತ್ತೆ ಗಾಳಿನಲ್ಲೇ 78% ಇದ್ದಾಗ ಆದ್ರೆ ಬೆಳೆಗಳು ಯಾಕೆ ತಗೊಳಕ್ಕಾಗಲ್ಲ ಅಂತಂದ್ರೆ ಅದು ಬೆಳೆಗಳಿಗೆ ಸಿಗುವಂತ ರೂಪದಲ್ಲಿರಲ್ಲ. ಮತ್ತೆ ಬೆಳೆಗಳಿಗೆ ಸಿಗುವಂತ ರೂಪ ಅಂದ್ರೆ ಯಾವ ರೀತಿ ಇರಬೇಕು ಅಂತಂದ್ರೆ, ಒಂದು ಅಮೋನಿಯಂ ರೂಪದಲ್ಲಿರ್ಬೇಕು, ಇಲ್ಲ ಅಂತಂದ್ರೆ ಅದು ನೈಟ್ರೇಟ್ ರೂಪದಲ್ಲಿ ಇರಬೇಕು. ಹಾಗಿದ್ರೆ ಮಾತ್ರ ಬೆಳೆಗಳು ತಗೊಂತವೆ. ಸ್ಪೆಷಲಿ ಭತ್ತದಲ್ಲಿ ಮಾತ್ರ ಅಮೋನಿಯಂ ರೂಪದಲ್ಲಿ ಇರಬೇಕಾಗ್ತದೆ. ಇನ್ನು ಉಳಿದಿರ್ತಕ್ಕಂಥ ಎಲ್ಲಾ ಬೆಳೆಗಳು ಏನಪ್ಪಾ ಅಂತಂದ್ರೆ ನೈಟ್ರೋಜನ್ ಅನ್ನ ನೈಟ್ರೇಟ್ ರೂಪದಲ್ಲೇ ತಗೊಳೋದು. ಮತ್ತು ರಂಜಕ ಬಂತಂದ್ರೆ, ರಂಜಕ ಏನಪ್ಪಾ ಅಂತಂದ್ರೆ HPO4 ಅಥವಾ H2PO4 ಅಂತ ಹೇಳ್ತೀವಿ, ಅಂದ್ರೆ ಹೈಡ್ರೋಜನ್ ಫಾಸ್ಫೇಟ್ ಅಥವಾ ಡೈಹೈಡ್ರೋಜನ್ ಫಾಸ್ಫೇಟ್ ಅಂತ ಹೇಳ್ತೀವಿ. ಆ ರೂಪದಲ್ಲಿ ಇದ್ರೆ ಮಾತ್ರ ಬೆಳೆಗಳು ಆ ಪೋಷಕಾಂಶವನ್ನ ಹೀರ್ಕೊಳಕ್ಕೆ ಸಾಧ್ಯ ಆಗ್ತದೆ. ಇನ್ನು ಪೊಟ್ಯಾಷಿಯಂನ ಎಲಿಮೆಂಟಲ್ ಫಾರ್ಮ್ ಅಲ್ಲಿ ನಾವೇನು K ಅಂತಂದು ಹೇಳ್ತೀವಿ ಅದೇ ರೂಪದಲ್ಲೇ ತಗೊಳ್ತದೆ. ಹೀಗೆ ಬೇರೆ ಬೇರೆ ಒಂದು ಪೋಷಕಾಂಶಗಳನ್ನ ಬೇರೆ ಬೇರೆ ರೂಪದಲ್ಲಿ ಬೆಳೆಗಳು ಹೀರ್ಕೊಳ್ಳೋದ್ರಿಂದ ನಾವು ಆ ಪೋಷಕಾಂಶಗಳನ್ನ ಯಾವ ರೂಪದಲ್ಲಿ ಕೊಡ್ತೇವೆ ಅನ್ನೋದು ಬಹಳಷ್ಟು ಮುಖ್ಯ ಆಗ್ತದೆ. ಅದ್ರ ಜೊತೆಗೆ ಬರೀ ನಾವು ಪೋಷಕಾಂಶಗಳನ್ನ ಒದಗಿಸೋದ್ರ ಬಗ್ಗೆನೇ ಯೋಚನೆ ಮಾಡ್ತೇನೆ, ಮಣ್ಣಿನ ಸಂಪೂರ್ಣ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ಬಹಳಷ್ಟು ಮುಖ್ಯ ಆಗಿರ್ತದೆ. ಯಾಕೆಂತಂದ್ರೆ ಮಣ್ಣಿನಲ್ಲಿರ್ತಕ್ಕಂಥ ಈ ಸೂಕ್ಷ್ಮಾಣು ಜೀವಿಗಳು ಅಂತ ಹೇಳ್ತೀವಿ, ಇವುಗಳು ಒಂದು ಕ್ರಿಯೆ ಚೆನ್ನಾಗಿ ನಡೀದೇ ಇದ್ರೆ ಈ ಎರಡೂ ರೂಪದಲ್ಲಿ ನಾವೇನು ಪೋಷಕಾಂಶಗಳನ್ನ ಕೊಡ್ತಿರ್ತೀವಿ ಇವು ಬೆಳೆಗಳಿಗೆ ಸಿಗೋದು ಕಷ್ಟ ಆಗ್ತದೆ. ಬೆಳೆಗಳಿಗೆ ಈ ಒಂದು ಸಾವಯವ ಮುಖಾಂತರ ಕೊಟ್ರೆ ಬರೀ ಪೋಷಕಾಂಶಗಳನ್ನು ಒದಗಿಸೋದಲ್ದೇನೆ ಮಣ್ಣಿನ ಸರ್ವತೋಮುಖ ಅಭಿವೃದ್ಧಿ ಅಂತ ಹೇಳ್ತೀವಿ. ಅಂದ್ರೆ ಕಂಪ್ಲೀಟ್ ಹೆಲ್ತ್ ಅಂತ ಅಂದಾಗ ಏನು, ಈಗ ನಾವು ಭೌತಿಕ ಗುಣಧರ್ಮ ಅಂತ ಹೇಳ್ತೀವಿ, ರಾಸಾಯನಿಕ ಗುಣಧರ್ಮ ಅಂತ ಹೇಳ್ತೀವಿ, ಜೈವಿಕ ಗುಣಧರ್ಮ ಅಂತ ಹೇಳ್ತೀವಿ. ಈ ಮೂರೂ ಕೂಡ ಉತ್ತಮಗೊಳ್ಳುತ್ತವೆ. ರಾಸಾಯನಿಕ ಮೂಲದಿಂದ ಕೊಟ್ಟಾಗ ಏನು ತೊಂದರೆ ಆಗ್ತದೆ ಅಂತಂದ್ರೆ ಬರೀ ಪೋಷಕಾಂಶಗಳನ್ನು ಮಾತ್ರ ನಾವು ಕೊಟ್ಟಂಗಾಗ್ತದೆ. ಆದ್ರೆ ಯಾವುದೇ ತರದ ಮಣ್ಣಿನ ಒಂದು ಆರೋಗ್ಯವನ್ನ ಕಾಪಾಡ್ಕೊಳ್ಳಕ್ಕೆ ಬೇಕಾಗಿರ್ತಕ್ಕಂಥ ಜೈವಿಕ ಗುಣಧರ್ಮವನ್ನ ಹೆಚ್ಚಿಗೆ ಮಾಡೋದಿರ್ಬೋದು ಅಥವಾ ಭೌತಿಕ ಗುಣಧರ್ಮವನ್ನ ಇಂಪ್ರೂವ್ಮೆಂಟ್ ಮಾಡುವಂತ ಕೆಲಸವನ್ನ ಈ ರಾಸಾಯನಿಕ ಗೊಬ್ಬರಗಳು ಮಾಡೋದಿಲ್ಲ. ಸೊ ಹಾಗಾಗಿ ನಾವು ಫಸ್ಟ್ ರಾಸಾಯನಿಕ ಗೊಬ್ಬರಕ್ಕಿಂತನೂ ಬೆಳೆಗಳಿಗೆ ನಾವು ಸಾವಯವ ರೂಪದಲ್ಲೇ ಫಸ್ಟ್ ಗೊಬ್ಬರಗಳನ್ನ ನೀಡಬೇಕು. ಅಂದ್ರೆ ನಾವು ಜೈವಿಕ ಗೊಬ್ಬರಗಳನ್ನು ಕೂಡ ಬಳಸಬೇಕು. ಜೈವಿಕ ಗೊಬ್ಬರಗಳಲ್ಲಿ ಯಾವುದೇ ತರದ ಪೋಷಕಾಂಶಗಳು ಇರೋದಿಲ್ಲ, ಆದ್ರೆ ಇದರಲ್ಲಿ ಏನಿರ್ತವೆ ಅಂತಂದ್ರೆ ಜೀವಾಣುಗಳು ಇರ್ತವೆ.
ಆ ಜೀವಾಣುಗಳು ಏನ್ ಮಾಡ್ತವೆ ಅಂತಂದ್ರೆ ನಾವು ಕೊಟ್ಟಿರ್ತಕ್ಕಂಥ ಗೊಬ್ಬರಗಳನ್ನ ಕರಗಿಸಿ ಗಿಡಕ್ಕೆ ಸಿಗುವ ಹಾಗೆ ಮಾಡುವಂತದ್ದು. ಅಂದ್ರೆ ಒಂದೊಂದು ಯಾವ್ದಾವ್ದು ಅಂತ ನೋಡೋದಂದ್ರೆ ಈಗ ನಮ್ಗೆ ಜೈವಿಕ ಗೊಬ್ಬರದಲ್ಲಿ ರೈಸೋಬಿಯಂ ಅಂತ ಬರುತ್ತೆ, ಅಥವಾ ಅಜಿಟೋಬ್ಯಾಕ್ಟರ್ ಅಂತ ಬರುತ್ತೆ, ಅಜೋಸ್ಪಿರ್ಲಮ್ ಅಂತ ಬರ್ತವೆ. ಇವು ಸಾರಜನಕವನ್ನ ಸ್ಥಿರೀಕರಿಸುವಂತ ಏನು ಜೈವಿಕ ಗೊಬ್ಬರಗಳಾಗಿರ್ತವೆ. ಇವುಗಳು ಏನ್ ಮಾಡ್ತವೆ ಅಂತಂದ್ರೆ ಗಾಳಿಯಲ್ಲಿ ಇರ್ತಕ್ಕಂಥ ಸಾರಜನಕವನ್ನ ಹೀರ್ಕೊಂಡ್ಬಿಟ್ಟು ಬೆಳೆಗಳಿಗೆ ಸಿಗುವ ಹಾಗೆ ಮಾಡ್ತವೆ. ಈಗ ರಂಜಕದ ವಿಷಯಕ್ಕೆ ಬಂದ್ರೆ ರಂಜಕ ಕರಗಿಸುವ ಸೂಕ್ಷ್ಮಾಣುಜೀವಿ ಅಂತ ಬರುತ್ತೆ. ಇದು ಏನ್ ಮಾಡುತ್ತೆ, ನಮ್ಮ ಭೂಮಿಯಲ್ಲಿರ್ತಕ್ಕಂಥ ರಂಜಕವನ್ನ ಅಥವಾ ನಾವು ಹಾಕಿರ್ತಕ್ಕಂಥ ಗೊಬ್ಬರ ಗಿಡಗಳಿಗೆ ಸಿಗಕ್ಕೆ ಆ ರಂಜಕವನ್ನ ಕರಗಿಸಿ ಗಿಡಕ್ಕೆ ಸಿಗುವ ಹಾಗೆ ಮಾಡುತ್ತೆ. ಇನ್ನು ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಬರ್ತವೆ, ಅದೇ ರೀತಿ ಜಿಂಕ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಬರ್ತವೆ. ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ ಈ ಎಲ್ಲಾ ಏನು ಜೈವಿಕ ಗೊಬ್ಬರಗಳು ಒಂದೊಂದೇ ಪ್ರಾಡಕ್ಟ್ ಅಲ್ಲಿ ಕೂಡ ಬರ್ತದವೆ. ಅಂದ್ರೆ ಕನ್ಸಾರ್ಷಿಯಂ ಅಂತ ನೀವೆಲ್ಲ ನೋಡ್ತಿರ್ತೀವಿ, ಅಥವಾ ಸೂಕ್ಷ್ಮಾಣು ಜೀವಿಗಳ ಮಿಶ್ರಣಗಳು ಅಂತ ಬರ್ತವೆ. ಇವುಗಳನ್ನ ಬಳಸಿದ್ರೆ ಮಾತ್ರ ನಮಗೆ ಸಾವಯವ ಮೂಲದಿಂದ ಕೊಟ್ಟರು ಗಿಡಕ್ಕೆ ಸಿಗುವ ಹಾಗೆ ಮಾಡ್ತವೆ, ರಾಸಾಯನಿಕ ರೂಪದಿಂದ ಕೊಟ್ಟರು ಕೂಡ ಗಿಡಕ್ಕೆ ಸಿಗುವ ಹಾಗೆ ಮಾಡ್ತವೆ. ಹಾಗಾಗಿ ಯಾವುದೇ ಒಂದು ರೂಪಕ್ಕೆ ಅಥವಾ ಒಂದೇ ಒಂದು ಮೂಲಕ್ಕೆ ನಾವು ಕಟ್ಟು ಬಿಡದೆ ಬರೀ ಸಾವಯವನೇ ಮಾಡ್ತೀವಿ, ಬರೀ ರಾಸಾಯನಿಕನೇ ಮಾಡ್ತೀವಿ ಅನ್ನೋದಕ್ಕಿಂತನೂ ಅವುಗಳ ಜೊತೆಗೆ ಈ ಒಂದು ಜೈವಿಕ ಗೊಬ್ಬರಗಳನ್ನ ನಾವು ನೀಡಿ ನಾವು ಕೊಟ್ಟಿರ್ತಕ್ಕಂಥ ಗೊಬ್ಬರಗಳ ಮುಖಾಂತರ ಪೋಷಕಾಂಶಗಳು ಗಿಡಕ್ಕೆ ಸಿಗುವ ಹಾಗೆ ಮಾಡಬೇಕಾಗ್ತದೆ. ನಮಸ್ಕಾರ.